ಇವತ್ ನಾನು ರೋಸ್ಟ್ ಮಾಡಿದ್ದೀನಿ ಕನ್ನಡಕ್ಕೆ ಡಬ್ ಮಾಡ್ರ ಅಂತ ವರ್ಸ್ಟ್ ಸಾಂಗ್ಸ್ ಗಳನ್ನ. ಕನ್ನಡಕ್ಕ ಸಾಂಗ್ಸ್ ಡಬ್ ಮಾಡೋರು ಯಾನ್ ನಶೆ ಮಾಡಿ ಡಬ್ ಮಾಡಕತ್ತಾರ ಅಂತ ನನಗೆ ಗೊತ್ತಾಗೋಲ್ದು. ಯಾಕಂದ್ರ ಲಿರಿಕ್ಸ್ ಹಿಂಗಿರ್ತಾವು. ಅವಳಿಗಾಗಿ ಮೇಕೆ ಕೊಟ್ಟನಿ, ಅರು ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟನಿ. ಹುಡುಗಿಗೋಸ್ಕರ ಹುಡುಗ ಟೆಡ್ಡಿ ಬೇರ್ ಗಿಫ್ಟ್ ಕೊಡೋದ್ ನೋಡಿನಿ, ಚಾಕ್ಲೇಟ್ ಗಿಫ್ಟ್ ಕೊಡೋದ್ ನೋಡಿನಿ, ಡ್ರೆಸ್ ಗಿಫ್ಟ್ ಕೊಡೋದ್ ನೋಡಿನಿ. ಇದೆಲ್ಲ ಬೇಡಪ್ಪ. ಲವ್ ಇನ್ ಮಂಡೆ ಫಿಲ್ಮ್ ನಾಗ ನಮ್ ಸತೀಶ್ ಅಣ್ಣ ಅವ್ರ ಹುಡುಗಿಗೋಸ್ಕರ ಬೇರೆ ಗಿಫ್ಟ್ ಕೊಡೋದು ನಾನು ನೋಡಿನಿ. ಅರ್ಥ ಆಯ್ತು ಅನ್ಸುತ್ತೆ. ಆದ್ರ ಒಂದ್ ಹುಡುಗ ತನ್ನ ಹುಡುಗಿಗೋಸ್ಕರ ಮೇಕೆ ಗಿಫ್ಟ್ ಕೊಟ್ಟದ್ದು ಇದ ಫಸ್ಟ್ನೇ ಸಲ ನಾನ್ ಕೇಳ್ತಿರೋದು. ಅವಳಿಗಾಗಿ ಮೇಕೆ ಕೊಟ್ಟನಿ, ಆಕಿಗೆ ಮೇಕೆ ಗಿಫ್ಟ್ ಕೊಟ್ಟು ಈಕಿಗೆ ಒಂದ್ ಹಿಡಿ ಅಕ್ಕಿ ಕೊಟ್ರ ಹೆಂಗ್ ಹೇಳ್ರಿ? ಅರು ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟನಿ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗೈತೆ ಗೊತ್ತಾ ನಮ್ ಶ್ರೀಲೀಲಾ ಅಕ್ಕಗ. ಮೇಕೆ ಈಗ 1ರಿಂದ 100 ಆದರೂ ನೀ ಕೊಟ್ಟಿರೋ ಅಕ್ಕಿ ಮಾತ್ರ ಒಂದು ಚೂರು ಬೆಳೆಯಲ್ಲ. ಈಗ 100 ಮ್ಯಾಕಿ ಮಾರಿ ಆಕಿ ದುಡ್ಡು ಮಾಡ್ಕೊಂತಾಳ. ಮೇಕೆ ಈಗ 1ರಿಂದ 100 ಆದರೂ ಪಾಪ ನಮ್ ಶ್ರೀಲೀಲಾ ಏನ್ ಮಾಡಕು? ನೀ ಕೊಟ್ಟಿರೋ ಅಕ್ಕಿ ಮಾತ್ರ ಒಂದು ಚೂರು ಬೆಳೆಯಲ್ಲ. ಅಕ್ಕನ್ ಕಂಪ್ಲೇಂಟ್ ಕಂಟಿನ್ಯೂ ಆಕತಿ. ಅವಳಿಗಾಗಿ ಓಲೆ ಕೊಟ್ಟನಿ, ಅರು ನಂಗೊಂದು ಚುಕ್ಕಿ ಚುಕ್ಕಿ ಸೀರೆ ಕೊಟ್ಟನಿ. ನೋಡ್ರಿ ಮಹೇಶ್ ಅಣ್ಣ ಇನ್ನೊಬ್ಬಕ್ಕಿಗೆ ಓಲಿ ಕೊಡ್ಸೇನ. ಅವಳಿಗಾಗಿ ಓಲೆ ಕೊಟ್ಟನಿ, ಆದ್ರ ನಮ್ ಶ್ರೀಲೀಲಾ ಅಕ್ಕಗ ಚುಕ್ಕಿ ಚುಕ್ಕಿ ಇರೋ ಸೀರೆ ಕೊಡ್ಸೇನ. ಅರು ನಂಗೊಂದು ಚುಕ್ಕಿ ಚುಕ್ಕಿ ಸೀರೆ ಕೊಟ್ಟನಿ. ಇದರಿಂದ ಎಷ್ಟು ಪ್ರಾಬ್ಲಮ್ ಆಗೈತೆ ಗೊತ್ತಾ? ಅವಳು ಅಲ್ಲ ಬೆಳಕಿನಂತೆ ಬಳಬಳ ಹೊಳೆಯುವಾಗ ನನ್ ಕಂದ ನಂಗೆ ಕೊಟ್ಟ ಸೀರೆ ಮಾತ್ರ ಬಣ್ಣ ಬಿಟ್ಟು ಬಾಡುದೈತೆ. ಅಲ್ಲ ನಾ ಸೀರೆ ಕೊಡ್ಸೋದೇನೋ ಕೊಡ್ಸಿ, ಅಟ್ಲೀಸ್ಟ್ ಒಳ್ಳೆ ಕ್ವಾಲಿಟಿ ಇದನ್ನ ಕೊಡ್ಸಕ್ ಬರಲ್ಲ. ನಂಗೆ ಕೊಟ್ಟ ಸೀರೆ ಮಾತ್ರ ಬಣ್ಣ ಬಿಟ್ಟು ಬಾಡುದೈತೆ. ಯಾಕೆ ಹಿಂಗ್ ಮಾಡಿದಣ ಅಂತ ನಮ್ಮ ಮಹೇಶ್ ಅಣ್ಣ ಕೇಳಿದ್ರ ಅಣ್ಣ ಏನಂದ ಗೊತ್ತಾ? ಆ ಕುರ್ಚಿನ್ ಮರ್ಚಿಟ್ಟು ಆ ಕುರ್ಚಿನ್ ಮರ್ಚಿಟ್ಟು ಅಲ್ಲ ನನಗೆ ಗೊತ್ತು ಒರಿಜಿನಲ್ ತೆಲುಗು ಸಾಂಗ್ ನಾಗು ಇದೇ ತರ ಲಿರಿಕ್ಸ್ ಐತಂತ. ಆದ್ರೆ ಇದನ್ನ ಹಾಡ್ ಹೇಳ್ರಿ ಅವನು ಎಷ್ಟು ಅದು ವಿಚಿತ್ರವಾಗಿ ಕೇಳ್ಸಕತ್ತೆ. ನೀವ ನೋಡ್ರಿ. ಆ ಕುರ್ಚಿನ್ ಮರ್ಚಿಟ್ಟು ನೀವ ಹೇಳ್ರಿ. ಕರೆಕ್ಟ್ ಮೈಂಡ್ ಸೆಟ್ ಇರೋರು ಯಾರ ಇಂತ ಲಿರಿಕ್ಸ್ ಬರೀತಾರ ಪಕ್ಕ ಯಾವ್ದಾರ ನಶೆ ಮಾಡಿ ಇಂತ ಲಿರಿಕ್ಸ್ ಬರೆಯಕ್ ಸಾಧ್ಯ? ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಆ ಕುರ್ಚಿನ್ ಮರ್ಚಿಟ್ಟು ಈ ಸಿಂಬಲ್ ಅಂತೂ ಕರೆಕ್ಟ್ ಐತ್ ಬಿಡೋಣ. ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನೆಕ್ಸ್ಟ್ ನಾನ್ ನಿಮಗೆ ತೋರ್ಸಕತ್ತಿರೋ ಸಾಂಗು ಅಪರಿಚಿತ್ ಫಿಲ್ಮ್ ಇಂದು. ಈ ಸಾಂಗ್ ನ ಡಬ್ ಮಾಡ್ರಾನಿಗಂತೂ ಆಸ್ಕರ್ ಅವಾರ್ಡ್ ಕೊಡಕು. ಏನ್ರಲ್ಲಿ ಇದು ಲಿರಿಕ್ಸ್ ಹಾಳಾಗ ಹೋಗ್ಲಿ, ಇವ್ರ ಮಕ್ಕಕ್ಕೆ ಯಾಕೆ ವೇಲ್ ಕಟ್ಕೊಂಡ್ ಕುಣಿಯಾಕತ್ತಾರ? ಇವ್ರು ಕಿತ್ತೋಗಿರೋ ಲಿರಿಕ್ಸ್ ನ ಮತ್ತೆ ಕಂಟಿನ್ಯೂ ಮಾಡ್ತಾರ. ಏನು ಇಲ್ಲಮ್ಮ. ನೆಕ್ಸ್ಟ್ ಇವ್ರ ರಂಡಕ ಅಂತ ಅದು ಇವ್ರು ಬರ್ದ್ರ ಅಲ್ಪ ಸ್ವಲ್ಪ ಲಿರಿಕ್ಸ್ ಜೊತೆಗೆ ಬಂದು ಸೇರ್ಕೆಂತದಿ. ಅದು ಅಂತೂ ಕೇಳಿಸ್ಕೊಳಕ್ ಇನ್ನೂ ಕೆಟ್ಟದಾಗಿರ್ತದಿ. ಬೇರೆ ದಾರಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಪ್ರೀತಿಯಲ್ಲಿ ಮೇಲೆ ಹಾರಿ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇದು ರೊಮ್ಯಾಂಟಿಕ್ ಸಾಂಗ್ ಅಂತೆ. ಇನ್ನೇನು ನಮ್ ಹೀರೋಯಿನ್ ಸ್ಟಾರ್ಟ್ ಮಾಡ್ತಾಳ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೆಂಗ್ ಮುದ್ದು ಮಾಡಕು? ಹಿಂಗ್ ಯಾಕೆ ಮುದ್ದು ಮಾಡಕ? ನೋ ಕಾಮೆಂಟ್ಸ್. ಪ್ರಪಂಚ ಮರ್ತು ಇದ ಫಿಲಿಮ್ ನಾಗ ಇನ್ನೊಂದ್ ಸಾಂಗ್ ಐತ್ ನೋಡ್ರಿ. ಹಿರೋಶಿಮಾ ನೀತಾನೆ, ನಗಸಾಕಿ ನೀತಾನೆ, ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ. ಹರಪ್ಪನು ನೀತಾನೆ, ಮೊಹಂಜದಾರೋ ನೀತಾನೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅಕ್ಕ ಆಕ್ಟೋಪಸ್ ನ ಕೈಯಾಗಿಡ್ದಾಳಂತೆ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನಾನ್ ಸಣ್ಣನಿದ್ದಾಗ ಬಿಸ್ನೆಸ್ ಮ್ಯಾನ್ ನನ್ನ ತೆಲುಗು ಫಿಲ್ಮ್ ಇಂದು ಒಂದ್ ಸಾಂಗ್ ನ ಬಾಳ ಕೇಳ್ತಿದ್ದೆ. ಒರಿಜಿನಲ್ ಸಾಂಗ್ ನ ಇಲ್ಲಿ ಪ್ಲೇ ಮಾಡಿದ್ರೆ ಕಾಪಿರೈಟ್ ಬೀಳ್ತೈತಿ. ಸೊ ಅದಕ್ಕೋಸ್ಕರ ನಾನಾ ಹೇಳ್ತೇನೆ, ಕೇಳಿಸ್ಕೇಳ್ರಿ. ಸಾರ್ ವಸ್ತಾರೆ ಸಾರ್ ವಸ್ತಾರೆ ಯಾಕೆ ಕಳಿಸ್ತೀರ ಈಗ?
ಇಷ್ಟೊಂದು ವರ್ಷ ಆದ್ಮ್ಯಾಗ ಈ ಫಿಲಿಮ್ ನ ಕನ್ನಡಕ್ಕೆ ಡಬ್ ಮಾಡ್ಯಾರ. ಮಿಸ್ ಆಗಿ ನಾನು ಈ ಸಾಂಗ್ ನ ಕೇಳ್ಬಿಟ್ಟೆ. ಸಾರಿಗ ಬರುವೀರ ಏನೋ ಹೊಡೆದಂಗಾಯ್ತು. ಸಾರಿಗ ಬರುವೀರ ಸಾರಿಗ ಬರುವೀರ ರತ್ತು 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 ರತ್ತು. ಈ ಡಬ್ಬ ಆಗಿರೋ ಡಬ್ಬ ಸಾಂಗ್ ಕೇಳ್ತಿದ್ದಂಗ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಅಳಿಸೋಗ್ಬಿಟ್ವು. ಸಾರಿಗ ಬರುವೀರ ಸರ್ನ ಕ್ಲಾಸಿಗೆ ಕರೆಯಕಂತ ಸ್ಟಾಫ್ ರೂಮಿಗೆ ಹುಡುಗಿ ಹೋದಾಗ ಹಿಂಗ ಕರೆಯೋದು. ಸಾರಿಗ ಬರುವೀರ ಆಮೇಲೆ ಇದೇನಿದು ರತ್ತೂರಿ. ರತ್ತು 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 ರತ್ತು. ನೋವಿದೆ, ಆಕ್ರೋಶ ಇದೆ. ಸರ್ ಕ್ಲಾಸ್ ರೂಮಿಗೆ ಬರಕ್ಕಿಂತ ಮುಂಚೆ ಹುಡುಗರಿಗೆ ನಾವ್ ಹಿಂಗ ಅಂತಿದ್ವಿ. ನೆಕ್ಸ್ಟ್ ಸಾಂಗು ಶಿವಾಜಿ ಫಿಲ್ಮ್ ಇಂದು. ಒಂದು ಕೋಡ ಸನ್ಲೈಟ್, ಒಂದು ಕೋಡ ಮೂನ್ಲೈಟ್, ಎಷ್ಟು ಕೊಡ ಸನ್ಲೈಟ್, ಒಂದು ಕೋಡ ಸನ್ಲೈಟ್, ಇಷ್ಟ ದಿನ ನನಗೆ ಗೊತ್ತಿರ್ಲಿಲ್ಲ ಬಿಡು ಸನ್ಲೈಟ್ ನ ಕೊಡದಾಗ ಹಿಡಿದಿಟ್ಕೋಬಹುದು ಅಂತ. ಒಂದು ಕೋಡ ಸನ್ಲೈಟ್. ನೆಕ್ಸ್ಟ್ ಬರೋ ಲಿರಿಕ್ಸ್ ರೇಸಿಸ್ಟ್ ಅಂತೂ ಇಲ್ಲ. ಆಗಿದ್ದೆ ನಾನು ಕರಿಯ, ಈಗಾದೆ ಬ್ರಿಟಿಷ್ ಬಿಳಿಯ. ಆಗಿದ್ದೆ ನಾನು ಕರಿಯ, ಈಗ ಅದೇ ಬ್ರಿಟಿಷ್ ಬಿಳಿಯ. ಎಂತ ಒಳ್ಳೆ ಅರ್ಥಗರ್ಭಿತವಾದ ಸಾಹಿತ್ಯ ಐತ್ ನೋಡ್ರಿ ಇದ್ರಾಗ. ಹಲೋ, ಸ್ವಲ್ಪ ಫೋನಿನಲ್ಲಿ ಮಾತಾಡುವುದನ್ನ ನಿಲ್ಲಿಸಿ. ದಬಡಿ ದಿಬಡಿ ಆಲದ ಮರಕ್ಕೆ ಜಡೆಯನ್ನು ಕಟ್ಟಿ ಹೂವ ಮುಡಿಯಬಹುದು. ಅಕ್ಕ ಆಲದ ಮರಕ್ಕ ಜಡಿ ಕಟ್ಟೋಷ್ಟು ಉದ್ದ ಅದಾವ ನಿನ್ ಕೂದ್ಲು. ಆಲದ ಮರಕ್ಕೆ ಜಡೆಯನ್ನು ಕಟ್ಟಿ ಹೂವ ಮುಡಿಯಬಹುದು. ದಯವಿಟ್ಟು ನನ್ನ ತಲೆ ಕೆಡಿಸ್ಬೇಡಿ, ಇಲ್ಲಿಂದ ಹೋಗಿ ಪ್ಲೀಸ್. ನಮ್ಮ ಸ್ವಾಮಿಯ ಕತ್ತಿಯ ಬಳಸಿ ಪೆನ್ಸಿಲ್ ಹಸಿಯಬಹುದು. ಅಷ್ಟೆಲ್ಲ ಯಾಕೆ ಕಷ್ಟಪಡ್ತೀಯ ಅಣ್ಣ? ಇಷ್ಟೆಲ್ಲ ಕಷ್ಟಪಡೋದ್ರ ಬದ್ಲಿ ಅಂಗಡಿಗೆ ಹೋಗಿ ಪೆನ್ಸಿಲ್ ತಂದ್ಬಿಡು. ನಮ್ಮ ಸ್ವಾಮಿಯ ಕತ್ತಿಯ ಬಳಸಿ ಪೆನ್ಸಿಲ್ ಹಸಿಯಬಹುದು. ರೇಷನ್ ಕಾರ್ಡ್ ಅಲ್ಲಿ ಸೇರಿಸ್ತಾರೆ ಎಲ್ಲರ ಹೆಸರು. ಮುರಿ 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 ಸುಡು 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 ಸುಡು. ನಡೆ ನಡೆ ನಡೆ. ಬಿರಿ 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 ಬಿರಿ. ನಗುತ್ತಲಿ 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 ನಗುತ್ತಲಿ. ಏನ್ರಲ್ಲೇ ಇದು? ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೇರಿಸ ತಾಬೇಡ್ರಿ. ಸೊ ನಿಮ್ಗೆ ಏನ್ರೆ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನಿಸ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ. ಆಲ್ಮೋಸ್ಟ್ 90% ಜನ ವಿಡಿಯೋ ಮುಗಿತ್ ಬಿಡು ಅನ್ಕೊಂಡು ಹೋಗಿರ್ತಾರ. ಆದ್ರೆ ಇಲ್ಲಿವರೆಗೂ ಯಾರು ಉಳ್ಕೊಂಡಿರ ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ಸಾಂಗ್ ನ ನಾನು ಇಲ್ಲಿ ಇಟ್ಟಿನಿ. ಈ ಸಾಂಗ್ ಕೇಳಕ್ಕಿಂತ ಮುಂಚೆ ನೀವು ಹೆಡ್ಫೋನ್ ಹಾಕೊಂಡಿಲ್ಲಪ್ಪ ಅಂದ್ರೆ ಹೆಡ್ಫೋನ್ ಹಾಕೊಳ್ರಿ. ಫ್ಯಾಮಿಲಿ ಜೊತೆಗೆ ಅದಿರಪ್ಪ ಅಂದ್ರೆ ಸೈಡಿಗೆ ಬಂದು ಈ ಸಾಂಗ್ ಕೇಳ್ರಿ. ಇಷ್ಟೊತ್ತು ಉಳ್ಕೊಂಡದ್ಕ ಸಾರ್ಥಕ ಆತು. ಈಗ ಆ ಸಾಂಗ್ ಹಾಕ್ತೀನಿ, ಕೇಳ್ರಿ. ಆ ಓರಿನಾಲಿ ಚಿಕನ್ ರೈಸ್ துண்ண அது ஃபுல்லா மீந்து போன என்ன துண்ணு துண்ணு நான் உப்பி போய் நின்ன யாருக்கும் பிடிக்கல என்ன துண்ணு துண்ணு நான் உப்பி போய்